ವರ್ಷದಿಂದ ಇದ್ರ ಬಗ್ಗೆ ಹೋರಾಡ್ತಾ ಇದ್ದೀವಿ. ನಮ್ಮ ಕರ್ನಾಟಕದವ್ರಿಗೆ ಫಸ್ಟ್ ಆದ್ಯತೆ ಕೊಡಿ, ನಮಗೆ ಕೆಲಸ ಕೊಡಿ ಅಂತ ಕೇಳ್ತಾ ಇದೀವಿ. ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ನಾವೇ ಪರಭಾಷಿಗರ, ಅಂದ್ರೆ ಬೇರೆಯವ್ರಿಗೆ ಸಿಗೋಷ್ಟು ಪ್ರಿಫರೆನ್ಸ್ ನಮ್ಮ ಕರ್ನಾಟಕದವ್ರಿಗಿಲ್ವಾ? ನಮ್ಮ ಕರ್ನಾಟಕದಲ್ಲಿ ಈಗ ಸಿಗ್ತಾ ಇದೆ ಅಲ್ಲ. ಆದ್ರೆ ಮೀಸಲಾತಿ ರಿಸರ್ವೇಶನ್ ಅನ್ನೋದಿಲ್ಲ. ಪ್ರೈವೇಟ್ ಸೆಕ್ಟರ್ ಅಲ್ಲಿ ಹೌದು 75% ಕೊಡಬೇಕು, ಅದು ಕೊಡಬೇಕು, ರಿಸರ್ವೇಶನ್ ಕೊಡಬೇಕು. ನಾವು ಕನ್ನಡಿಗರಿಗೆ ಕನ್ನಡದವರೇ ಕೊಡಲಿಲ್ಲ ಅಂದ್ರೆ ಇನ್ಯಾರು ನಮಗೆ ಮರ್ಯಾದೆ ಕೊಡ್ತಾರೆ ಅಲ್ವಾ? ಈಗ ಸಿದ್ದರಾಮಯ್ಯನವರು ಒಂದು ಟ್ವೀಟ್ ಮಾಡ್ತಾರೆ 100% ಮೀಸಲಾತಿ ಕೊಡ್ತೀವಿ ಅಂತ. ಅದನ್ನ ಇಮಿಡಿಯೇಟ್ ಡಿಲೀಟ್ ಸಹ ಮಾಡಿಬಿಟ್ಟು ಇದಕ್ಕೆ ತಡೆ ತರಲಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಇದು ಇಷ್ಟೊಂದು ವಿರೋಧ ಯಾಕೆ? ಅಂದ್ರೆ ನಮ್ಮ ಕನ್ನಡಿಗರು ರಿಸರ್ವೇಶನ್ ಕೇಳೋದೇ ತಪ್ಪ? ಅದು ಅರ್ಥ ಮಾಡ್ಕೋಬೇಕಲ್ವಾ ಜನರು. ನಮ್ಮ ದೇಶದಲ್ಲೇ, ನಮ್ಮ ರಾಜ್ಯದಲ್ಲೇ ನಮಗೇ ಬೆಲೆ ಇಲ್ಲ ಅಂತ ಹೇಳಂದ್ರೆ ಬೇರೆ ರಾಜ್ಯದವ್ರು ನಮಗೇನಾದ್ರು ಬೆಲೆ ಕೊಡ್ತಾರಾ? ಈಗ ಬೇರೆ ತಮಿಳ್ನಾಡಲ್ಲಿ ಹೋಗಿ, ಅಲ್ಲಿ ಒಂದು ಕನ್ನಡ ಬೋರ್ಡ್ ಇಲ್ಲ, ಇಂಗ್ಲೀಷ್ ಬೋರ್ಡ್ ಇಲ್ಲ, ಎಲ್ಲ ಇಲ್ಲೇ ಬಂದ್ಬಿಟ್ಟು ಇಲ್ಲೇ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಅದು ತಿಳ್ಕೊಬೇಕು, ನಮ್ಮ ಕನ್ನಡದವರೇ ತಿಳ್ಕೊಬೇಕು ಅಷ್ಟೇನೆ, ಯಾರು ಏನು ಅದಕ್ಕೆ ಹೇಳೋಕ್ಕಾಗಲ್ಲ. ಇವಾಗ ಸಿಎಂ ಅನ್ನೋ ಒಂದು ಸ್ಥಾನ ಕೊಟ್ಟಿದ್ದೀವಿ ಅಂದ್ರೆ ನಾವು ಚೂಸ್ ಮಾಡಿರುವಂತಹ ಲೀಡರ್ಸ್ ಅವರೆಲ್ಲ, ಅವರು ನಮ್ಮ ಕನ್ನಡಕ್ಕೆ ಹೋರಾಡಬೇಕು ಅಥವಾ ನಮಗೆ ರಿಸರ್ವೇಶನ್ ಕೊಡೋದ್ರ ಬಗ್ಗೆ ಹೋರಾಡಬೇಕು. ಅವ್ರು ಕರೆಕ್ಟಾಗಿ ನ್ಯಾಯ ಒದಗಿಸ್ತಾ ಇದ್ದಾರೆ ಅನ್ಸುತ್ತಾ? ಇಲ್ಲ ಇಲ್ಲ, ಎಲ್ಲ ಬೇರೆ ಭಾಷೆಯವರೇ ಬಂದಿಲ್ಲಿ ಎಲ್ಲ ಕೆಲಸಗಳಲ್ಲಿ ಮುಂಚೂಣಿಲಿದ್ದಾರೆ. ಕನ್ನಡದವ್ರಿಗೆ ಯಾರಿಗೂ ಆದ್ಯತೆ ಇಲ್ಲ, ಕನ್ನಡಕ್ಕೆ ಆದ್ಯತೆ ಕೊಡಬೇಕು. ಇವಾಗ ನಾವು ಯಾವುದೇ ಹೋಟೆಲ್, ಕನ್ನಡ ಜನಕ್ಕೆ ಆದ್ಯತೆ ಕೊಡಬೇಕು. ಹೋಟೆಲ್ ರೆಸ್ಟೋರೆಂಟ್ಸಿಗೆಲ್ಲ ಹೋದ್ರೆ ನಾರ್ತ್ ಇಂಡಿಯನ್ಸೇ ಜಾಸ್ತಿ. ಹೌದೌದು, ಎಲ್ಲ ಎಲ್ಲ ಅಂದರೆ ಎಲ್ಲ ವರ್ಗಗಳಿಂದಗಳಲ್ಲೂ ಅವರೇ ಬೇರೆ ಭಾಷಿಗರೇ ಮುಂದಿದ್ದಾರೆ. ಇದಕ್ಕೇನು ಸ್ಟ್ಯಾಂಡ್ ತಗೋಬೇಕು ನಮ್ಮ ಸರ್ಕಾರ? ಕನ್ನಡ ಸಂಘಟನೆಗಳು, ಕನ್ನಡ ಜನಗಳು ಎಲ್ಲರೂ ಸ್ವಲ್ಪ ಮಾತಾಡಬೇಕಾಗತ್ತೆ. ಎಲ್ಲೇ ಹೋದರೂ ಬರೀ ಹಿಂದಿಯವರೇ ಸಿಗ್ತಾರೆ, ನಾರ್ತ್ ಇಂಡಿಯನ್ಸೇ. ಕೆಲವರು ಜಾಸ್ತಿ ಜನ ಕನ್ನಡನೇ ಗೊತ್ತಿರಲ್ಲ. ನಮ್ಮ ಕಮ್ಯುನಿಕೇಷನ್ಗೆ ಪ್ರಾಬ್ಲಮ್ ಆಗುತ್ತೆ. ಯಾರು ಕೇಳಿದ್ರು ಎಲ್ಲಿರೋದ್ರು ಕನ್ನಡದವ್ರಿಗಿಂತ ಹಿಂದಿಯವರು ಜಾಸ್ತಿ ಇರ್ತಾರೆ. ಅಲ್ಲ, ನಮ್ಮ ಕನ್ನಡದವ್ರಿಗೆ ಕೆಲಸ ಕೊಡಿ ಅಂತ ನಾವು ಕರ್ನಾಟಕದಲ್ಲಿ ಇಟ್ಕೊಂಡು ಪ್ರೊಟೆಸ್ಟ್ ಅವರೇ ಜಾಸ್ತಿ ಜನ ಫೇಸ್ ಮಾಡಬೇಕು. 70% ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀರಿ. 70% ಬೇಕೇ ಬೇಕು. ಫ್ಯೂಚರ್ ನಮಗೂ ಹೆಲ್ಪ್ ಆಗುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.